ಈ ಜಿಮ್ ಬಗ್ಗೆನೂ ಅಷ್ಟೇ, ವ್ಯಾಯಾಮ ಬಹಳ ಮುಖ್ಯ. ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಅದು ವಾಕಿಂಗಾದರೂ ಮಾಡಿ, ಸೈಕ್ಲಿಂಗಾದ್ರು ಮಾಡಿ, ಸ್ವಿಮ್ಮಿಂಗಾದ್ರು ಮಾಡಿ, ಅಥವಾ ಬ್ರಿಸ್ಕ್ ವಾಕಾದ್ರು ಮಾಡಿ, ಅಥವಾ ಜಿಮ್ಮಲ್ಲೂ ಕೂಡ ಹೋಗಿ ತಾವು ಎಕ್ಸರ್ಸೈಸ್ ಮಾಡ್ಬೋದು, ಅದೇನು ತೊಂದರೆ ಇಲ್ಲ. ಬಟ್ ಎಕ್ಸರ್ಸೈಸ್ ಮಾಡತಕ್ಕಂಥ ಸಂದರ್ಭದಲ್ಲಿ ಮಾಡ್ರೇಷನ್ ಅಂದರೆ ಮೀಡಿಯಮ್ ಇಂಟೆನ್ಸಿಟಿ ಮಾಡಬೇಕು. ತುಂಬ ಹೈ ಇಂಟೆನ್ಸಿಟಿ ಎಕ್ಸರ್ಸೈಸ್ ಮಾಡಬಾರ್ದು. ಅದಕ್ಕೆ ನೀವು ಜಿಮ್ ಸೇರೋದಕ್ಕೆ ಮೊದಲು ಒಂದು ಪ್ರಾಥಮಿಕವಾಗಿ ಹೃದಯದ ಚೆಕಪ್ ಮಾಡಿಸ್ಕೊಳ್ಳಿ. ಅಂದರೆ ಹೃದಯದ ಚೆಕಪ್ ಅಂದರೆ ಏನು, ಇ ಸಿ ಜಿ, ಎಕ್ಸ್ರೇ, ಎಕೋ, ಟ್ರೆಡ್ಮಿಲ್ ಇ ಸಿ ಜಿ. ಯಾಕೆ ಎಷ್ಟೋ ಜನರಿಗೆ ಅವ್ರಿಗೆ ಗೊತ್ತಿಲ್ಲದೆ ಬೇರೆ ಹೃದಯದ ಸಮಸ್ಯೆ ಇರುತ್ತೆ. ಅಂದರೆ ಹಾರ್ಟ್ ಅಟ್ಯಾಕಿಗೆ ಸಂಬಂಧಪಟ್ಟದ್ದು ಇಲ್ಲದೆ ಇರ್ಬೋದು. ಬೇರೆ ಈಗ ಒಂದು ಕಾಯಿಲೆ ಇದೆ, ಹೈಪರ್ಟ್ರೋಫಿಕ್ ಕಾರ್ಡಿಯೋಮಯೋಪತಿ, ಅಂದರೆ ಹೃದಯದ ಗಾತ್ರ ಜಾಸ್ತಿ ಇರುತ್ತೆ, ಆ ಹೃದಯದ ಥಿಕ್ನೆಸ್ ಜಾಸ್ತಿ ಇರುತ್ತೆ. ಈಗ ನೋಡ್ಬೋದು ನೀವು, ಈ ಟೆನ್ನಿಸ್ ಆಡೋರಿಗೆ ಈ ಬಲಗೈಲಿ ಟೆನ್ನಿಸ್ ಆಡಿದರೆ ಬಲಗೈ ದಪ್ಪ ಇರುತ್ತೆ, ಎಡಗೈಲಿ ಆಡೋರಿಗೆ ಎಡಗೈ ದಪ್ಪ ಇರುತ್ತೆ. ಅದೇ ರೀತಿ ಕೆಲವರಿಗೆ ಪ್ರತಿ 500 ಜನರಲ್ಲಿ ಈ ಹೃದಯದ ಥಿಕ್ನೆಸ್ ಜಾಸ್ತಿ ಇರುತ್ತೆ, ಅಂಥವ್ರಿಗೂ ಕೂಡ ಸಡನ್ ಡೆತ್ ಆಗ್ಬೋದು. ಇನ್ನು ಕೆಲವರಿಗೆ ಈ ಹೃದಯದಲ್ಲೂ ಕರೆಂಟ್ ಇದೆ. ಈ ಕರೆಂಟಿಗೆ ಎಲೆಕ್ಟ್ರಿಕಲ್ ಇನ್ಸ್ಟೆಬಿಲಿಟಿ, ಈ ಕರೆಂಟಿಗೆ ಸಂಬಂಧಪಟ್ಟದ್ದು ಕೆಲವು ಕಾಯಿಲೆಗಳಿರುತ್ತೆ. ಅಂದರೆ ಎಕೋ ಮಾಡಿದರೆ ನಾರ್ಮಲ್ ಇರುತ್ತೆ, ಇ ಸಿ ಜಿಲಿ ತೊಂದರೆ ಇರುತ್ತೆ, ಅವ್ರಿಗೂ ಸಡನ್ ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಒಂದು ಜಿಮ್ ಸೇರೋದಕ್ಕೆ ಮೊದಲು ಒಂದು ಕಾರ್ಡಿಯಾಕ್ ಫಿಟ್ನೆಸ್ನ ಕಾರ್ಡಿಯಾಲಜಿಸ್ಟಿಂದ ಕಾರ್ಡಿಯಾಕ್ ಇನ್ಸ್ಟಿಟ್ಯೂಟಲ್ಲಿ ಮಾಡಿಸ್ಕೊಳ್ಳೋದು ಸೂಕ್ತ.